ನಮ್ಮ ರೈತರು ಯಾವ್ದಾದ್ರು ಬ್ಯಾಂಕ್ ಹೋದ್ರೆ ಸಾಕು ಅಲ್ಲಿರೋ ಮ್ಯಾನೇಜರ್ ನಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ವರೆಗೂ ಯಾರು ಕೂಡ ಸರಿಯಾಗಿ ರೆಸ್ಪೆಕ್ಟ್ ಕೊಡೋದಿಲ್ಲ. ಆದ್ರೆ ಇಲ್ಲೊಬ್ಬ ರೈತ ಮಾತ್ರ ತನ್ನ ತಿಳುವಳಿಕೆಯಿಂದಲೇ ಒಬ್ಬ ಅಹಂಕಾರಿ ಬ್ಯಾಂಕ್ ಮ್ಯಾನೇಜರ್ಗೆ ತಕ್ಕ ಪಾಠ ಕಲಿಸಿದ್ದಾರೆ. ಈ ಸ್ಟೋರಿ ಕೇಳೋಕೆ ತುಂಬಾನೇ ಮಜಾ ಇದೆ, ಜೊತೆಗೆ ನಾವೆಲ್ಲರೂ ಕಲಿಯೋದು ತುಂಬಾನೇ ಇದೆ. ಓದು ಬರಹ ಕಡಿಮೆ ಇರಬಹುದು, ಆದ್ರೆ ಜೀವನದ ಅನುಭವ ಮತ್ತು ತಿಳುವಳಿಕೆ ಇದ್ದರೆ ಸಾಕು ಯಾರ ಅಹಂಕಾರವನ್ನಾದರೂ ಇಳಿಸಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ರೈತನ ಗತ್ತು ಮತ್ತು ಒಬ್ಬ ರೈತನ ಚಾಣಕ್ಯ ಹೇಗಿತ್ತು ಅನ್ನೋದನ್ನ ನೋಡೋಣ, ಕೊನೆಯವರೆಗೂ ನೋಡಿ. ನಮಸ್ಕಾರ ಗೈಸ್, ಎಲ್ಲರಿಗೂ ಕ್ಯಾಪ್ಟನ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ವೈಭವ್ ವೇದಾಂತ್. ಒಂದು ದಿನ ನಾನು ಬ್ಯಾಂಕ್ಗೆ ಅಮೌಂಟ್ ಡೆಪಾಸಿಟ್ ಮಾಡಲು ಹೋಗಿದ್ದೆ. ಟೋಕನ್ ನಂಬರ್ 53 ಆಗಿದ್ದರಿಂದ ಮುಂದೆ ಇದ್ದ ಚೇರ್ ನಲ್ಲಿ ಕುಳಿತುಕೊಂಡಿದ್ದೆ. ನನ್ನ ಎದುರೇ ಲೋನ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಕೂಡ ಕುಳಿತಿದ್ರು. ಬಹಳ ಜನ ಲೋನ್ ಬಗ್ಗೆ ಕೇಳಿಕೊಂಡು ಹೋಗ್ತಿದ್ರು. ಅವ್ರಿಗೆ ಮ್ಯಾನೇಜರ್ ಕೂಡ ನಗುತ್ತಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇನ್ನು ಸ್ವಲ್ಪ ಸಮಯದ ನಂತರ ಸುಮಾರು 50ರಿಂದ 60 ವರ್ಷದೊಳಗಿನ ಒಬ್ಬ ರೈತ ಅಲ್ಲಿಗೆ ಬಂದ್ರು. ನೋಡಿ ಸ್ವಾಮಿ, ನನಗೆ ಹೋಮ್ ಲೋನ್ ಬೇಕಾಗಿತ್ತು ಅಂತ ಅವರು ನಿಧಾನವಾಗಿ ಕೇಳಿದ್ರು. ನನಗೂ ಕೂಡ ಫ್ಯೂಚರ್ ನಲ್ಲಿ ಹೋಮ್ ಲೋನ್ ತೆಗೆದುಕೊಳ್ಳುವ ಪ್ಲಾನ್ ಇದ್ದಿದ್ದರಿಂದ ನನ್ನ ಸಂಪೂರ್ಣ ಗಮನ ಅವರ ಮಾತಿನ ಕಡೆ ಹೋಯಿತು. ಆದ್ರೆ ಇಲ್ಲಿಯವರೆಗೂ ಎಲ್ಲರ ಜೊತೆಯೂ ನಗುತ್ತಾ ಮಾತನಾಡುತ್ತಿದ್ದ ಮ್ಯಾನೇಜರ್ ಆ ರೈತರ ಮುಖ ನೋಡಿದ ಕ್ಷಣದಿಂದಲೇ ಬದಲಾಗಿ ಬಿಟ್ಟ. ಚೇರ್ ನಲ್ಲಿ ಹಿಂದಕ್ಕೆ ಆಧರಿಸಿಕೊಂಡ ಉದಾಸೀನವಾಗಿ ಗೌರವ ಇಲ್ಲದಂತೆ ಮಾತನಾಡಲು ಶುರು ಮಾಡಿದ್ದ. ಹೋಮ್ ಲೋನ್ ಅಂದ್ರೆ ಸುಮ್ನೆನಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು, ನಿಮ್ಗೆಲ್ಲ ಅದು ಗೊತ್ತಾಗಲ್ಲ ಅಂತ ಮುಖನು ನೋಡದೆ ಮಾತನಾಡಿದ ಮ್ಯಾನೇಜರ್. ಇನ್ನು IT ರಿಟರ್ನ್ಸ್ ಬೇಕು, ಶ್ಯೂರಿಟಿ ಬೇಕು ಎಂದು ದೊಡ್ಡತನ ಮೆರೆದ. ಇನ್ನು ಅವರ ವರ್ತನೆ ನೋಡಿ ನನಗೆ ನಿಜವಾಗಿಯೂ ಕೋಪ ಬಂತು. ಆದ್ರೆ ಅಷ್ಟರಲ್ಲಿ ನಮ್ಮ ರೈತರು ಸಿಡಿದೆದ್ರು. ನೋಡಿ, ಏನ್ರಿ ಬೇಕು ನಿಮ್ಗೆ? 3 years IT ರಿಟರ್ನ್ಸ್ ಬೇಕಾ, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾ, EC ಖಾತಾ, ಆಧಾರ್, ಇನ್ಕಮ್ ಪ್ರೂಫ್, ಹೋಮ್ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಿದೆ ನನಗೆ ಅಂತ ಪಟಪಟನೆ ಹೇಳ್ಬಿಟ್ರು. ಆ ಮ್ಯಾನೇಜರ್ ಮುಖ ಲಿಟ್ರಲಿ ಶಾಕ್ ಆಗಿ ಹೋಯ್ತು. ಆಮೇಲೆ ರೈತರು ಹೇಳಿದ ಮಾತು ಕೇಳಿ ಅವನು ಇನ್ನು ಮೌನವಾಗಿ ಬಿಟ್ಟ. ನನ್ನ ಮಗ ಸರ್ಕಲ್ ಇನ್ಸ್ಪೆಕ್ಟರ್, ಅವನಿಗೆ 90,000 ಸ್ಯಾಲರಿ ಬರುತ್ತೆ, ಅವ್ರು ಬಿಸಿ ಇದ್ದ ಕಾರಣ ನನ್ನ ಇಲ್ಲಿಗೆ ಕಳಿಸಿದರೆ ಒಮ್ಮೆ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಕೇಳ್ಕೊಂಬ ಅಂತ ಹೇಳಿದ್ರು. ಇನ್ನು ಆ ರೈತರು ಹೀಗೆ ಕೇಳಿದ್ರು ಆ ಮ್ಯಾನೇಜರ್ನ, ಯಾರಿಗೆ ಗೊತ್ತಿಲ್ಲ ಅಂತೀರಾ, ನಿಮ್ಮ ದೊಡ್ಡ ಮ್ಯಾನೇಜರ್ ಇದ್ರೆ ಕರೀರಿ ಅವ್ರನ್ನ ಅಂತ ಹೇಳಿದ್ರು. ಅಲ್ಲಿಯವರೆಗೂ ಅಹಂಕಾರದಿಂದ ಮಾತನಾಡುತ್ತಾ ಮ್ಯಾನೇಜರ್ ಒಮ್ಮೆಲೆ ಟೋನ್ ಚೇಂಜ್ ಮಾಡ್ಕೊಂಡ್ರು. ಎದೆ ಹುಬ್ಬಿಸಿದ ಮ್ಯಾನೇಜರ್ ತಪ್ಪಾಯ್ತು ಸರ್ ಅಂತ ತಲೆ ತಗ್ಗಿಸಿ ಮತ್ತೊಮ್ಮೆ ನೀಟ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಲಿಸ್ಟ್ ನ ಬರೆದುಕೊಟ್ಟು ಯಾವುದೇ ಡೌಟ್ ಇದ್ರೆ ಕಾಲ್ ಮಾಡಿ ಸರ್ ಅಂತ ಗೌರವದಿಂದ ಕಲಿಸ್ಕೊಟ್ರು. ಇನ್ನು ಆ ದೃಶ್ಯ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನೋಡಿ, ನಾನು ಆ ರೈತರ ಬಳಿ ಹೋಗಿ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಸೂಪರ್ ಅಣ್ಣ ನೀವು ಅಂತ ಹೇಳಿದೆ. ಇನ್ನು ರಿಯಲ್ ಆಗಿ ಈ ತರ ಇನ್ಸಿಡೆಂಟ್ ನೋಡೋಕೆ ಎಷ್ಟು ಮಜಾ ಇದೆ, ಅಷ್ಟೇ ಜೀವನಕ್ಕೆ ಅರ್ಥ ಕೊಡುತ್ತೆ ಇದೆಲ್ಲ ಘಟನೆಗಳು. ಅವತ್ತು ಆ ರೈತರು ಬ್ಯಾಂಕ್ ಮ್ಯಾನೇಜರ್ಗೆ ಅಹಂಕಾರ ಇಳಿಸಿದ ರೀತಿ ನೋಡಿ ನನಗೆ ಒಂದು ಮಾತು ಗಟ್ಟಿಯಾಗಿ ಅರ್ಥ ಆಯ್ತು ಗೈಸ್. ಓದು ಬರಹ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆ ಮತ್ತು ಜ್ಞಾನ ಇದ್ದರೆ ಸಾಕು, ಎಂತಹ ದೊಡ್ಡ ಅಧಿಕಾರಿಯಾದ್ರೂ ನಮ್ಮ ಮುಂದೆ ತಲೆ ಬಾಗಲೇಬೇಕು ಎಂದು ಆ ರೈತರು ಅವತ್ತು ತೋರಿಸ್ಕೊಟ್ರು. ಇವತ್ತು ನಮ್ಮ ದೇಶದ ಎಷ್ಟೋ ರೈತರು ಕಷ್ಟಪಟ್ಟು ದುಡಿತಾರೆ, ಆದ್ರೆ ಬ್ಯಾಂಕ್ ವ್ಯವಹಾರ, ಲೋನ್ ಪ್ರೊಸೀಜರ್ಸ್ ಅಂತ ಬಂದಾಗ ಸರಿಯಾದ ಮಾಹಿತಿ ಇಲ್ಲದೆ ಕಷ್ಟಪಡ್ತಾರೆ. ಕೆಲವೊಮ್ಮೆ ಇಂತಹ ಅಹಂಕಾರಿ ಅಧಿಕಾರಿಗಳ ಕೈಯಲ್ಲಿ ಅವಮಾನ ಕೂಡ ಅನುಭವಿಸ್ತಾರೆ. ಸೊ ಅದಕ್ಕೆ ನಾನು ನಮ್ಮ ರೈತ ವರ್ಗಕ್ಕೆ ಇವತ್ತಿನ ಯುವಕರಿಗೆ ಹೇಳೋದಿಷ್ಟೇ, ಯಾವುದೇ ಬ್ಯಾಂಕ್ಗೆ ಹೋಗುವ ಮುನ್ನ, ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುನ್ನ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಇವತ್ತು ನಮಗೆ ಅಕ್ಷರ ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಂಟರ್ನೆಟ್ ಇದೆ, ಇಂತಹ ಇನ್ಫಾರ್ಮೇಶನ್ ವಿಡಿಯೋಗಳು ಸಿಗ್ತವೆ, ನೋಡಿ ತಿಳಿದುಕೊಳ್ಳಿ. ನಮ್ಮ ಕ್ಯಾಪ್ಟನ್ ಕರ್ನಾಟಕ ಚಾನೆಲ್ ಮುಖ್ಯ ಉದ್ದೇಶ ಇದು, ಹಣಕಾಸಿನ ವಿಷಯದಲ್ಲಿ, ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನಿಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡುವುದು, ಯಾರು ಕೂಡ ನಮ್ಮನ್ನು ಮೋಸ ಮಾಡದಂತೆ ಜಾಗೃತಿ ಮೂಡಿಸುವುದು. ಇನ್ನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಬಾಸ್, ನಮ್ಮ ರೈತರು ಬರೀ ಹೊಲದಲ್ಲಿ ಮಾತ್ರವಲ್ಲ, ಈ ಮುಂದೆ ಫೈನಾನ್ಸ್ ವಿಚಾರದಲ್ಲೂ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ, ಇದರಿಂದ ನಿಮ್ಗೇನಾದ್ರೂ ಕಲಿಯೋಕೆ ಸಿಕ್ಕಿದೆ ಅಂತ ಅನ್ಸಿದ್ರೆ ಈಗಲೇ ಕೆಳಗಡೆ ಇರೋ ಆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನಮ್ಮ ಕ್ಯಾಪ್ಟನ್ ಕರ್ನಾಟಕ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಇನ್ನು ಈ ವಿಡಿಯೋವನ್ನ ನಿಮ್ಮ ಪರಿಚಯ ಇರೋ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ, ಅವರಿಗೆ ಒಂದು ಧೈರ್ಯ ತುಂಬೆ. ಇನ್ನಷ್ಟು ಫೈನಾನ್ಸ್, ಬ್ಯಾಂಕ್ ಮತ್ತು ರೈತ ಉಪಯೋಗ ಮಾಹಿತಿಗಾಗಿ ನಮ್ಮ ಜೊತೆ ಇರಿ. ಜೈ ರೈತಾಪಿ ವರ್ಗ, ಜೈ ಕರ್ನಾಟಕ ಮಾತೆ.